ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲೋಕಸಭೆಯಲ್ಲಿ ಐತಿಹಾಸಿಕ ಮಹಿಳಾ ಮೀಸಲು ಕ್ಷೇತ್ರ ವಿಂಗಡಣೆ ಬಿಲ್ ಮಂಡನೆ, ಡಿಲಿಮಿಟೇಷನ್ ಕೋಲಾಹಲ, ಕೇಂದ್ರದ ವಿರುದ್ಧ ವಿಪಕ್ಷ ಕೆಂಡ ಕಾರಿದ್ದಾರೆ, ಕ್ರೆಡಿಟ್ ನೀವೇ ತಗೊಳ್ಳಿ ಎಂದ ನರೇಂದ್ರ ಮೋದಿ. ಕುಡಿಯುವ ನೀರಿಗೆ ತೊಂದರೆ ಆಗಬಾರದು, ಡಿಸಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಸಿ ಸಿಇಒಗಳ ಜೊತೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ. ಸಂಯುಕ್ತ ಕರ್ನಾಟಕ ವಸಂತ ಋತುಗಾನ ಕಲಾಯಾನ ಕಾರ್ಯಕ್ರಮ ಶುರು. ಹುಬ್ಬಳ್ಳಿಯಲ್ಲಿ ಇಂದಿನಿಂದ 3 ದಿನಗಳ ಉತ್ಸವ ನಡೆಯಲಿದೆ. ಒಂದೇ ವಿಮಾನದಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದಿಲ್ಲಿ ಪ್ರಯಾಣ ಮಾಡಲಿದ್ದಾರೆ. ವರಿಷ್ಠರ ಭೇಟಿಯಾಗಿ ನಾಯಕತ್ವ ಚರ್ಚೆ ಮಾಡಲಿದ್ದಾರೆ. ಜಮೀರ್ ವಜಾಕ್ಕೆ ಆಗ್ರಹಿಸಿ ಸಂಪುಟ ಬಿಟ್ಟು ನಡೆದ ಡಿಕೆ ಶಿವಕುಮಾರ್, ದಾವಣಗೆರೆ ಬಂಡಾಯ ಆರೋಪ, ಡಿಕೆ ಫುಲ್ ಗರಂ. ನಗರದಲ್ಲಿ 11 ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ, ಟ್ರಾಫಿಕ್ ಜಾಮ್ ನಿಗ್ರಹಕ್ಕೆ 13,000 ಕೋಟಿ ರೂಪಾಯಿ ಯೋಜನೆಗೆ ಸಂಪುಟ ಅಸ್ತು ಎಂದಿದೆ. 23.63 ಕೋಟಿ ಮೌಲ್ಯದ ಕೊಕೇನ್, ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. 3 ವಿದೇಶಿಯರು, ಹೊರ ರಾಜ್ಯದ 5 ಸೇರಿ ಒಟ್ಟು 10 ಆರೋಪಿಗಳ ಬಂಧನ ಆಗಿದೆ. ಜಲಮಂಡಳಿಗೆ 2 ತಿಂಗಳಲ್ಲಿ 1.19 ಕೋಟಿ ಆದಾಯ. ಕಾವೇರಿ ಟ್ಯಾಂಕರ್ ನೀರಿಗೆ ನೋಂದಣಿ ಹೆಚ್ಚಳವಾಗಿದೆ. ಸಂಚಾರಿ ಕಾವೇರಿ ಟ್ಯಾಂಕರ್ಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಮೆಜೆಸ್ಟಿಕ್ ಟರ್ಮಿನಲ್ 1 ಬಸ್ಗಳ ಪಾರ್ಕಿಂಗ್ ಜಾಗ ಲೋಕಾರ್ಪಣೆಯಾಗಿದೆ. ಜನಗಣತಿಗೆ ಸಾರ್ವಜನಿಕರ ಸ್ಪಂದನೆ ಅಗತ್ಯ ಎಂದು ಮುನೀಶ್ ಹೇಳಿದ್ದಾರೆ. 23,000 ಗಣತಿದಾರರ ನಿಯೋಜನೆ, ಒಬ್ಬ ಗಣತಿದಾರರಿಗೆ 200 ಮನೆಗಳ ಜವಾಬ್ದಾರಿ, ಆರೋಗ್ಯ ಸಮಸ್ಯೆ ಸೇರಿ ಅನಿವಾರ್ಯ ಕಾರಣವಿರುವ ಶಿಕ್ಷಕರಿಗೆ ಗಣತಿ ಕಾರ್ಯದಿಂದ ವಿನಾಯಿತಿ ಸಿಗಲಿದೆ. 9.50 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ರಾಮನಗರ ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಚಾಲನೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ಶ್ರೀರಕ್ಷೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಭೂಪೂಜೆ, ಶೀಘ್ರ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರೋಗ್ಯ ಕೇಂದ್ರ ನಿರ್ಮಾಣವಾಗಲಿದೆ. ಬಿಸಿಲ ಕೆಂಡಕ್ಕೆ ಕಲ್ಯಾಣ ಕರ್ನಾಟಕ ಕೊತ, ಕಲಬುರಗಿ, ಬೀದರ್ನಲ್ಲಿ ರಾಜ್ಯದಲ್ಲೇ ಗರಿಷ್ಠ ತಾಪಮಾನ. ರಾಯರ ದರ್ಶನಕ್ಕೆ ಹೊರಟ 8 ಜನರ ದುರ್ಮರಣವಾಗಿದೆ. ಗೂಡ್ಸ್ ವಾಹನ ಹಾರುಬೂದಿ ಟ್ಯಾಂಕರ್ ಡಿಕ್ಕಿಯಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ಸಂಭವ, ಬೇಸಿಗೆ ಮಳೆ ನಿರೀಕ್ಷೆಗಿಂತ ಕಡಿಮೆಯಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬರದ ಛಾಯೆಯ ಆತಂಕ ಎದುರಾಗಲಿದೆಯಾ? ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯ ಅಲ್ಲ, ಸಮಸ್ಯೆ ಬಗೆಹರಿಸದಿದ್ರೆ ಪಕ್ಷಕ್ಕೆ ಕಷ್ಟ ಎಂದಿದ್ದಾರೆ ಶಾಸಕ ಬಾಲಕೃಷ್ಣ. ಇನ್ನು ಚಿನ್ನ ಕಳ್ಳ ಸಾಗಣೆ ಪ್ರಕರಣ, ನಟಿ ರನ್ಯಾ ಜಾಮೀನು ಅರ್ಜಿ ತಿರಸ್ಕಾರ. ಕೇಂದ್ರ ಆರ್ಥಿಕ ಗುಪ್ತಚರ ಬ್ಯೂರೋ ಬಂಧನವನ್ನು ಎತ್ತಿ ಹಿಡಿದ ಸುಪ್ರೀಂ. ವಿನಯ್ ಸೇರಿ 17 ಆರೋಪಿಗಳಿಗೆ ಶಿಕ್ಷೆ ಇಂದು ಪ್ರಕಟವಾಗಲಿದೆ. ಇನ್ನು ಐಪಿಎಲ್ ಟೈಮ್, ಮುಂಬೈಗೂ ಬಗ್ಗದ ಕಿಂಗ್ಸ್, ಪಂಜಾಬ್ಗೆ 7 ವಿಕೆಟ್ ಜಯ ಸಿಕ್ಕಿದೆ. ಅಬ್ಬರಿಸಿದ ಪ್ರಭು ಸಿಮ್ರಾನ್. ಗೆಲುವಿನ ಲಯಕ್ಕೆ ಮರಳುತ್ತಾ ಕೋಲ್ಕತಾ, ಗುಜರಾತ್ ಟೈಟನ್ಸ್ ವರ್ಸಸ್ ಕೆಕೆಆರ್ ಮುಖಾಮುಖಿ ಇಂದು. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ.